ಪೇರೆಂಟ್ಸ್ ಮನೆ ಒಳಗಡೆ ಹೋದ್ರೆ ಮಕ್ಕಳನ್ನ ನಾವು ವಿಶ್ ಮಾಡಿದ್ರೆ ಮಕ್ಕಳು ಹಿಂಗೆ ನೋಡಿ ಜಸ್ಟ್ ಮತ್ತೆ ಫೋನ್ ನೋಡ್ತಾರೆ ಸರ್. ಅಂಥ ಪರಿಸ್ಥಿತಿನೂ ಸಹ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಪೋಷಕರ ಮಾನಸಿಕ ಸ್ಥಿತಿನೇ ಬೇರೆ, ಬೆಳೀತಿರೋ ಮಕ್ಕಳ ಮಾನಸಿಕ ಸ್ಥಿತಿಯೇ ಬೇರೆ ಆದಾಗ ಇವರಿಬ್ಬರು ಒಬ್ಬರನ್ನೊಬ್ಬರು ಹೊಂದ್ಕೊಂಡು ಬದುಕೋದು ಬಾಳೋದು ಹೇಗೆ? ಇದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಈ ಪ್ರಶ್ನೆ ಜೊತೆಗೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಸಮಾನ ಮನಸ್ಸಿನ ಸಮವಯಸ್ಕರ ಮಕ್ಕಳು ಕೂಡ, ಅಂದರೆ ಒಂದು 8 ವರ್ಷದ ಮಗು ಉದಾಹರಣೆಗೆ ತಗೊಂಡ್ರೆ ಅದು ಒಂದು ಮೊಬೈಲನ್ನು ನೋಡ್ತಾ ಇದ್ದರೆ ಅದೇ ತರಹದ ಮೊಬೈಲಿನ ಚಟುವಟಿಕೆಗಳು ಇನ್ನೊಂದು ಮಗುನಲ್ಲೂ ಇರುತ್ತೆ. ಇದು ಯಾವ ಆಟ ಆಡ್ತೋ ಮೊಬೈಲ್ನಲ್ಲಿ ಅಂತ ಮಾತಾಡಿದ್ರೆ ಇನ್ನೊಂದು ಮಗುಗೆ ಅದು ಅರ್ಥ ಆಗ್ತಾ ಇದೆ, ಓ ನಾನು ನೋಡಿದೆ ಇದನ್ನು ಅಂತ ಹೇಳಿ. ಅಂದರೆ ಅವ್ರದ್ದೇ ಆದಂತಹ ಒಂದು ಜಗತ್ತು ಸೃಷ್ಟಿಯಾಗ್ತಾ ಇದೆ. ಇನ್ನು ನಮ್ಮ ಪ್ರಶ್ನೆ, ಇದು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದಾ? ಆಗೋದಾದರೆ ಹೇಗೆ? ಆಗಲ್ಲ ಅಂತ ನೀವು ಹೇಳೋದಾದರೆ ಹೇಗೆ? ಯಾಕಂದರೆ ಎರಡು ಕಡೆನೂ ಇದೊಂದು ಚರ್ಚೆಗೆ ಬಂದಿರುವಂತಹ ವಿಷಯ. ತಜ್ಞರು ಏನು ಹೇಳ್ತಾರೆ ಅಂದರೆ, ಕಂಪ್ಯೂಟರ್ ತಜ್ಞರಾಗಲಿ, ಮೊಬೈಲ್ ತಂತ್ರಜ್ಞಾನದಲ್ಲಿ ಯಾರೋ ನೈಪುಣ್ಯತೆ ಪಡೆದಿದ್ದಾರೋ ಅವರುಗಳಾಗಲಿ, ಉದ್ದಿಮೆದಾರರಾಗಲಿ, ಸ್ಮಾರ್ಟ್ ಫೋನ್ಗಳನ್ನು ತಯಾರಿ ಮಾಡ್ತಿರೋರು ಇಲ್ಲ, ಇದು ತುಂಬ ಬಳಕೆಗೆ ಇದೆ, ಇದರಿಂದ ಏನು ಅಪಾಯ ಇಲ್ಲ, ಏನಂತಂದರೆ ನೀವು ಹೇಗೆ ಬಳಸ್ತೀರಾ ಅನ್ನೋದು ಬಹಳ ಮುಖ್ಯ ಅಂತ